ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ದೇವರ ವಾಕ್ಯಗಳನ್ನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ತಿಂಗಳಿನಲ್ಲಿ ಕರ್ತನು ನಮಗೊಂದು ವಾಗ್ದಾನ ಮಾಡಿದ್ದಾರೆ. ಅದೇನೆಂದರೆ, ರೂತಳ ಜೀವಿತವನ್ನು ಆಶೀರ್ವದಿಸಿದಂತೆಯೇ ಆಕೆಯ ಬದುಕನ್ನು ಅಭಿವೃದ್ಧಿಪಡಿಸಿದಂತೆಯೇ ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾರೆ ಅಂತ. ಅದಕ್ಕೊಂದು ವಾಕ್ಯ ಅನುಸಾರವಾಗಿ ಕರ್ತನಿ ಮುಂಜಾನೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಏಷಾಯನ ಬರೆದ ಪ್ರವಾದನ ಗ್ರಂಥ 26ನೇ ಅಧ್ಯಾಯದ 3ನೇ ವಚನದಲ್ಲಿ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಪ್ರಿಯ ದೇವಜನರೇ, ರೂತಳ ಜೀವಿತವನ್ನು ಗಮನಿಸುವುದಾದರೆ ಆರಂಭದಲ್ಲಿ ಒಂದು ಕಾರ್ಯ ರೂತಳ ಬದುಕಿನಲ್ಲಿ ನೆರವೇರ್ತದೆ. ಅದೇನೆಂದರೆ, ಅತ್ತೆಯಾದ ನವೋಮಿ ಎರಡೂ ಸೊಸೆಯಂದಿರಾದ ರೂತಳು ಮತ್ತು ಓರ್ಫಳಿಗೆ ಹೀಗೆ ಹೇಳ್ತಾರೆ, ನನ್ನ ಮಕ್ಕಳಿಬ್ಬರೂ ಕೂಡ ಸತ್ತು ಹೋಗಿದ್ದಾರೆ, ನಿಮ್ಮನ್ನು ನೋಡಿಕೊಳ್ಳುವಂಥ ಯಾವ ಸಾಮರ್ಥ್ಯ ಮತ್ತು ಅರ್ಹತೆ ನನ್ನ ಬಳಿಯಲ್ಲಿ ಇವಾಗ ಇಲ್ಲ, ಅದಕ್ಕಾಗಿ ನೀವಿಬ್ಬರೂ ಕೂಡ ನಿಮ್ಮ ಸ್ವಂತ ಊರಿಗೆ, ತಂದೆ ತಾಯಿಯ ಬಳಿಗೆ ನೀವು ಹೊರಟು ಹೋಗಿರಿ ಅಂತ. ಆಗ ಆ ಅತ್ತೆಯ ಮಾತನ್ನು ರೂತಳು ಕೇಳಿಸಿಕೊಂಡಿದ್ದಾಳೆ, ಓರ್ಫಳು ಕೇಳಿಸಿಕೊಂಡಿದ್ದಾಳೆ. ಅಲ್ಲಿ ಒಂದು ಭಾಗ ನಡೀತಾ ಇದೆ. ಏನೆಂದರೆ, ಓರ್ಫಳು ಅತ್ತೆಯ ಮಾತನ್ನ, ಹೌದಲ್ಲವಾ, ನಮ್ಮ ಅತ್ತೆ ಹೇಳುವುದು ಸರಿ, ನಮಗಿನ್ನೆಲ್ಲಿದೆ ಬದುಕು, ಇನ್ನು ಏನಿದೆ ನಮಗೆ ನಮ್ಮ ಜೀವಿತವನ್ನು ಸಾಗಿಸುವುದಕ್ಕೆ ಆಧಾರ, ನಮ್ಮನ್ನು ಯಾರು ನೋಡಿಕೊಳ್ಳುವರು ಅಂತ ಹಾಗೆ ನೂರಾರು ಯೋಚನೆಗಳನ್ನು ಮಾಡಿ, ಈ ಕ್ಯಾಲ್ಕುಲೇಷನ್ ಲೈಫ್ ಅಂತ ಕರೀತಾರೆ ನೋಡ್ರಿ, ಹಾಗೆ ಈ ಕ್ಯಾಲ್ಕುಲೇಷನ್ಗಳನ್ನು ಮಾಡಿ ಆಕೆ ಏನು ಮಾಡಿದ್ಲು, ಸ್ಥಿರಚಿತ್ತತೆ ಇಲ್ಲದೆ ಆಕೆ ಅತ್ತೆಯನ್ನು ಬಿಟ್ಟು ಹೊರಟು ಹೋದಳು. ಆಕೆ ಬದುಕಿನಲ್ಲಿ ಮುಂದೆ ಏನಾಗ್ತದೆ ಎನ್ನುವ ನಿರೀಕ್ಷೆಯೋ ನಂಬಿಕೆಯೋ ಏನೂ ಇಲ್ಲದೆ, ಅಧೈರ್ಯಕ್ಕೂ ಮತ್ತು ಸ್ಥಿರಚಿತ್ತತೆ ಇಲ್ಲದೆ ಆಕೆ ನಡೆದು ಹೋದ್ಲು. ಪ್ರಿಯ ದೇವಜನರ, ನಾನು ಹೇಳ್ತೀನಿ ಕೇಳ್ರಿ, ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದಾಗಿರಲಿ, ನೀವು ಸ್ಥಿರಚಿತ್ತರಾಗಿ ಇದ್ದೀರಾ ಅಂದರೆ ವಚನ ಹೇಳ್ತಾ ಇದೆ, ನಿಮ್ಮನ್ನು ಆತನು ಶಾಂತಿಲಿ ನೆಲೆಗೊಳಿಸಿ ಕಾಯುವವನಾಗಿದ್ದಾರೆ, ನೀವು ದೇವರ ಮೇಲೆ ಭರವಸೆವಿಡ್ತೀರಾ. ಪ್ರಿಯ ದೇವಜನರೇ, ರೂತಳ ಸ್ವಭಾವ ಗಮನಿಸುವುದಾದರೆ ಆಕೆಯಲ್ಲಿ ಒಂದು ಸ್ಥಿರಚಿತ್ತತೆ ಇತ್ತು. ಹೌದಲ್ವಾ, ನನ್ನ ದೇವರಾದ ಯೆಹೋವನು ನಮ್ಮ ಅತ್ತೆಯನ್ನು ನಡೆಸಿದ ಪ್ರಕಾರ ನನ್ನನ್ನು ನಡೆಸ್ತಾರೆ, ನಮ್ಮ ಬದುಕನ್ನು ಆಶೀರ್ವದಿಸ್ತಾರೆ, ಈ ದಿನ ಕೆಟ್ಟದಾಗಿರ್ಬೋದು, ಮುಂದೊಂದು ದಿನ ಒಳ್ಳೆ ಕಾರ್ಯ ನೆರವೇರ್ತದೆ, ನಮ್ಮ ಮೇಲೆಯೂ ಆತನ ಕಟಾಕ್ಷ ಇದ್ದೇ ಇರುತ್ತದೆ ಅನ್ನುವ ಎಲ್ಲ ಒಳ್ಳೆ ಭರವಸೆಯ ಯೋಚನೆಗಳನ್ನು ಮಾಡಿ ಸ್ಥಿರಚಿತ್ತತೆಯಲ್ಲಿ ಆಕೆ ನಿಂತಳು. ವಚನ ಹೇಳ್ತಾ ಇದೆ, ಇವತ್ತು ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿ, ಸಮಾಧಾನ, ಸಮೃದ್ಧಿಯನ್ನು ನೋಡಬೇಕಂದ್ರೆ ಏನು ಬೇಕು ಗೊತ್ತಾ? ಮೊದಲಾಗಿ ರೂತಳ ಹಾಗೆ ಒಂದು ಸ್ಥಿರಚಿತ್ತತೆ ಬೇಕು. ಪ್ರಿಯ ದೇವಜನರೇ, ಓರ್ಫಳ ಹಾಗೆ ಹೌದು ಹೀಗಾಗ್ಬಿಟ್ರೆ ಏನು, ಹಾಗಾಗ್ಬಿಟ್ರೆ ಏನು ಅಂತ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಭಯಪಟ್ಟು ಓಡುವುದಲ್ಲ ಜೀವಿತ. ಸ್ಥಿರಚಿತ್ತತೆಯಲ್ಲಿ ನಿಂತು ಪ್ರಾರ್ಥಿಸಿ ದೃಢವಾಗಿ ಆಶೀರ್ವಾದವನ್ನು ಪಡೆಯುವುದು ಜೀವಿತ. ಹಾಗಾಗಿ ಈ ಮುಂಜಾನೆಯಲ್ಲಿ ವಚನ ಹೇಳ್ತಾ ಇದೆ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಇವತ್ತು ಎಷ್ಟು ಜನ ನಿಮ್ಮ ಜೀವಿತದಲ್ಲಿ ನನ್ನ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದಾಗಿರಲಿ, ದೇವರು ನೋಡ್ಕೊಳ್ತಾರೆ ಬಿಡು ಅನ್ನುವ ಒಂದು ಭರವಸೆಯಲ್ಲಿ ಇದ್ದೀರಾ ಹೇಳ್ರಿ? ಅಂಥ ಭರವಸೆಯೇ ನಿಮ್ಮನ್ನು ಆಶೀರ್ವಾದದಲ್ಲಿ ನಡೆಸುವಂಥದ್ದು. ಮುಂಜಾನೆಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ದೇವರೇ, ರೂತಳ ಸ್ವಭಾವದಂತೆ ಒಂದು ಸ್ಥಿರಚಿತ್ತತೆಯನ್ನು ನನಗೆ ದಯಪಾಲಿಸು ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ಈ ತಿಂಗಳಿನಲ್ಲಿ ಪ್ರಿಯ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದ ಪ್ರಕಾರ ಹೌದು ಅಪ್ಪ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ, ಅವನಿಗೆ ನಿನ್ನಲ್ಲಿ ಭರವಸವಿರುವುದು ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಅವರ ಪರಿಸ್ಥಿತಿಗಳೆಷ್ಟೇ ಕೆಟ್ಟದಾಗಿದ್ದರೂ ಕೂಡ ಅಪ್ಪ, ರೂತಳ ಹಾಗೆ ಆ ಮಕ್ಕಳು ಸ್ಥಿರಚಿತ್ತತೆಯಲ್ಲಿ ನಿಂತು ಆಶೀರ್ವಾದವನ್ನು ಕಾಣುವ ಹಾಗೆ ಸಹಾಯ ಮಾಡೋ. ಒಂದು ಸಮಾಧಾನ ಅವರಲ್ಲಿ ಉಂಟಾಗಲಿ ಅಪ್ಪ. ಅವ್ರನ್ನ ಗಲಿಬಿಲಿಗೊಳಿಸ್ತಿರುವಂಥ, ಕಳವಳಗೊಳಿಸ್ತಿರುವಂಥ ಎಲ್ಲ ಅಸಮಾಧಾನವಾದ ಕಾರ್ಯಗಳನ್ನು ತೆಗೆದುಹಾಕೋ. ನೀನು ಅವ್ರನ್ನ ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಂಥವರಾಗ್ರೆ. ಆ ಮಕ್ಕಳಿಗೆ ನಿನ್ನ ಮೇಲೆ ಭರವಸವಿದೆ, ಅದು ಆಶೀರ್ವಾದವನ್ನು ತಂದುಕೊಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.